ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಛೋಟಾ ಕವಿನ್ ಯೂಟ್ಯೂಬ್ ಚಾನಲ್. ಮಕ್ಕಳೇ, ಇವಾಗ ಇನ್ನೇನು ಪರೀಕ್ಷೆ ಸ್ಟಾರ್ಟ್ ಆಗುತ್ತೆ. ಇದು ಫೆಬ್ರವರಿ, ನೆಕ್ಸ್ಟು ಮಾರ್ಚ್ ಫಸ್ಟ್ ವೀಕಿಂದ ಆಲ್ಮೋಸ್ಟ್ ಎಕ್ಸಾಮ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಇವಾಗಿಂದ ಎಕ್ಸಾಮ್ ಎಡಿಷನ್ ಅಂತ ಹೊಸ ವಿಡಿಯೋಸ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಹೊಸ ಚಾಪ್ಟರ್ಸ್ಗಳು, ಅದ್ರದ್ದು ಕ್ವಶನ್ ಆ್ಯಂಡ್ ಆನ್ಸರ್ಸು ಎಲ್ಲದನ್ನು ನೀಟಾಗಿ ಒಂದು ರೌಂಡ್ ಪ್ರಾಕ್ಟೀಸ್ ಮಾಡ್ಕೊಳ್ಳೋಣ ಅಂತ. ಅದಕ್ಕಾಗಿ ಇವತ್ತು 2ನೇ ತರಗತಿ ಕನ್ನಡ ಪಠ್ಯ ಪುಸ್ತಕ ಮೊದಲನೇ ಪದ್ಯ ಜಾಣ ಇರುವೆ ಅನ್ನೋದನ್ನು ನೋಡ್ಕೊಳ್ಳೋಣ. ಇವಾಗ ಶುರು ಮಾಡೋಣ. ಪದ್ಯ ಹೆಸರು ಜಾಣ ಇರುವೆ. ಬರೆದವರು ಡಾಕ್ಟರ್ CM ಗೋವಿಂದ ರೆಡ್ಡಿ. ಮೊದಲನೇದಾಗಿ ನಾನು ಪದ್ಯನ ಒಂದು ಸಲ ಹಾಡ್ಬಿಡ್ತೀನಿ, ಆಮೇಲೆ ಅದರದ್ದು ವಿವರಣೆ ಕೊಡ್ತೀನಿ, ನೋಡ್ಕೊಳ್ಳಿ. ಇರುವೆ ಇರುವೆ ಕಪ್ಪು ಇರುವೆ, ನೀನು ಎಲ್ಲಿ ಹೋಗುತ್ತಿರುವೆ? ನಾನು ನಿನ್ನ ಜೊತೆಗೆ ಬರುವೆ, ಹಾಗೆ ತಿನ್ನಲು ಕಾಳು ತರುವೆ. ಕಲ್ಲು ಮುಳ್ಳು ಮಣ್ಣ ನಡುವೆ, ಗೆಳೆಯರೊಡನೆ ಕೂಡಿ ನಡೆವೆ. ದುಡಿಮೆ ದೇವರೆಂದು ದುಡಿವೆ, ಕಾಳು ಕಾಳು ಕೂಡಿಸಿಡುವೆ. ಸರತಿಯಲ್ಲಿ ಶಾಲೆಯೊಳಗೆ ಹೋಗುವಂತೆ ಬ್ಯಾಗು ಹೊತ್ತು, ಸಾಲಿನಲ್ಲಿ ಸಾಗುತ್ತಿರುವೆ, ಗೂಡಿನೊಳಗೆ ಕಾಳು ಹೊತ್ತು. ಜಗಳವನ್ನೇ ಮಾಡದಿರುವೆ, ಬಳಗವನ್ನು ತೊರೆಯದಿರುವೆ, ದುಡಿಮೆಯನ್ನು ಮರೆಯದಿರುವೆ, ನೀನು ತುಂಬ ಜಾಣ ಇರುವೆ. ಇವಾಗ ಪದ್ಯದ ವಿವರಣೆಯನ್ನು ತಿಳ್ಕೊಳ್ಳೋಣ. ಇದು 2ನೇ ತರಗತಿ ಕನ್ನಡ ಪಠ್ಯ ಪುಸ್ತಕ ಮೊದಲನೇ ಪದ್ಯ ಜಾಣ ಇರುವೆ. ಬರೆದವರು ಡಾಕ್ಟರ್ CM ಗೋವಿಂದ ರೆಡ್ಡಿ. ಪದ್ಯ ನೋಡೋಣ. ಇರುವೆ ಇರುವೆ ಕಪ್ಪು ಇರುವೆ. ಏ ಇರುವೆ, ನೀನು ಕಪ್ಪು ಇರುವೆ, ನೀನು ಎಲ್ಲಿ ಹೋಗುತ್ತಿರುವೆ? ನೀನು ಎಲ್ಲಿಗೆ ಹೋಗ್ತಾ ಇದೀಯಾ? ನಾನು ನಿನ್ನ ಜೊತೆಗೆ ಬರುವೆ, ನಾನು ಕೂಡ ನಿನ್ನ ಜೊತೆ ಬರ್ತೀನಿ. ಹಾಗೆ ತಿನ್ನಲು ಕಾಳು ತರುವೆ, ನೀನು ತಿನ್ನೋದಕ್ಕೋಸ್ಕರ ಅಂತ ಸ್ವಲ್ಪ ಕಾಳುಗಳನ್ನು ತೊಗೊಂಡು ಬರ್ತೀನಿ. ಕಲ್ಲು ಮುಳ್ಳು ಮಣ್ಣ ನಡುವೆ, ಕಲ್ಲು ಮುಳ್ಳು ಹಾಗೆ ಮಣ್ಣಿನ ನಡುವೆ ಅಂದರೆ ಮಧ್ಯದಲ್ಲಿ, ಗೆಳೆಯರೊಡನೆ ಕೂಡಿ ನಡೆವೆ, ನಿನ್ನ ಫ್ರೆಂಡ್ಸ್ ಜೊತೆ ಒಟ್ಟಿಗೆ ನಡ್ಕೊಂಡು ಹೋಗ್ತಾ ಇದೆಯಾ. ದುಡಿಮೆ ದೇವರೆಂದು ದುಡಿವೆ, ಯಾವಾಗಲೂ ಕೆಲಸನೇ ಕಾಯಕವೇ ಕೈಲಾಸ ಅಂತ ದುಡಿತಾ ಇರ್ತೀಯ. ಕಾಳು ಕಾಳು ಕೂಡಿಸಿಡುವೆ, ಒಂದೊಂದೇ ಕಾಳನ್ನು ತೊಗೊಂಡೋಗಿ ಕಲೆಕ್ಟ್ ಮಾಡ್ತಾ ಇರ್ತೀಯ. ಸರತಿಯಲ್ಲಿ ಶಾಲೆಯೊಳಗೆ ಹೋಗುವಂತೆ ಬ್ಯಾಗು ಹೊತ್ತು, ಅಂದರೆ ನಾವು ಮಕ್ಕಳೆಲ್ಲ ಸ್ಕೂಲಿಗೆ ಹೋಗಬೇಕಾದ್ರೆ ಲೈನ್ ಫಾರ್ಮ್ ಮಾಡ್ತಾರಲ್ವ, ಲೈನಲ್ಲಿ ನಿಂತ್ಕೊಂಡು ಒಳಗಡೆ ಹೋಗ್ತಾರಲ್ವ, ಹಾಗೆ ನೀನು ಕೂಡ ಲೈನ್ ಫಾರ್ಮೇಷನ್ ಮಾಡಿಕೊಂಡು ಸರತಿಯಲ್ಲಿ ಹೋಗ್ತಿದೆಯಾ. ಸಾಲಿನಲ್ಲಿ ಸಾಗುತ್ತಿರುವೆ, ಗೂಡಿನೊಳಗೆ ಕಾಳು ಹೊತ್ತು. ಹಾಗೆ ಲೈನು ಎಲ್ಲ ಇರುವೆಗಳು ಸೇರಿಕೊಂಡು ಗೂಡೊಳಗಡೆ ಇಲ್ಲಿ ಹೋಗ್ತಾ ಇದ್ದಾವೆ ನೋಡಿ, ಗೂಡೊಳಗಡೆ ಕಾಳುಗಳನ್ನೆಲ್ಲ ತೊಗೊಂಡೋಗಿ ಕಲೆಕ್ಟ್ ಮಾಡೋದು. ಅರ್ಥ ಆಯ್ತಾ? ನೆಕ್ಸ್ಟ್ ಪ್ಯಾರ. ಜಗಳವನ್ನೇ ಮಾಡದಿರುವೆ, ಬಳಗವನ್ನು ತೊರೆಯದಿರುವೆ, ದುಡಿಮೆಯನ್ನು ಮರೆಯದಿರುವೆ, ನೀನು ತುಂಬ ಜಾಣ ಇರುವೆ. ಜಗಳವನ್ನೇ ಮಾಡದಿರುವೆ ಅಂದರೆ ನೀನು ಯಾವತ್ತೂ ನಿಮ್ಮ ಫ್ರೆಂಡ್ಸ್ ಜೊತೆ ಫೈಟ್ ಮಾಡೋದಿಲ್ಲ. ಬಳಗವನ್ನು ತೊರೆಯೋದಿಲ್ಲ, ಯಾವತ್ತೂ ನಿನ್ನ ಗ್ರೂಪನ್ನ ಬಿಟ್ಟು ಹೊರಗಡೆ ಹೋಗೋದಿಲ್ಲ. ಹಾಗೆ ದುಡಿಮೆಯನ್ನು ಮರೆಯದಿರುವೆ, ನಿನ್ನ ಕೆಲಸನ ಯಾವತ್ತೂ ಕೂಡ ಮರೆಯೋದೇ ಇಲ್ಲ, ಅಂದರೆ ಎನಿ ಟೈಮ್ ನಿನ್ನ ಕೆಲಸ ನೀನು ಮಾಡ್ತಾನೆ ಇರ್ತೀಯ. ನೀನು ತುಂಬ ಜಾಣ ಇರುವೆ, ನೀನು ತುಂಬ ಒಳ್ಳೆ ಇರುವೆ ಅಂತ ಇದರ ಅರ್ಥ. ಅಂದರೆ ಮಾರಲ್ ಆಫ್ ದ ಪೊಯಮ್ ಏನಪ್ಪ ಅಂತಂದರೆ, ಎಲ್ಲರೂ ಇರುವೆಯಿಂದ ನೋಡಿ ಕಲ್ತ್ಕೊಳ್ಳೋ ಅಂಥದ್ದು ತುಂಬ ಇದೆ ಮಕ್ಕಳೇ. ಯಾಕಂದರೆ ಇರುವೆ ಎಷ್ಟು ಜಾಣ ಇರುವೆ ಅಂತಂದರೆ, ಯಾವಾಗಲೂ ಅದು ತನ್ನ ಫ್ಯಾಮಿಲಿ ಜೊತೆನೇ ಓಡಾಡ್ತಾ ಇರುತ್ತೆ. ಆಮೇಲೆ ಸಮಯ ಸಿಕ್ಕಾಗಲೆಲ್ಲ ಅದು ತನ್ನ ಕೆಲಸನ ತಾನು ಮಾಡ್ಕೊತಾ ಇರುತ್ತೆ. ಹಾಗೆ ಆಹಾರ ಸಿಕ್ಕಾಗಲೆಲ್ಲ ಅದನ್ನು ಕಲೆಕ್ಟ್ ಮಾಡಿ ಅದನ್ನು ಸ್ಟೋರೇಜ್ ಮಾಡಿ ಇಟ್ಕೊಳ್ಳುತ್ತೆ. ನೆಕ್ಸ್ಟ್ ಸಮಯ ಬಂದಾಗ ಅದನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ ಅಂತ. ಹಾಗೆ ತನ್ನ ಫ್ರೆಂಡ್ಸ್ ಜೊತೆ ಯಾವತ್ತೂ ಕೂಡ ಜಗಳ ಆಡೋದಿಲ್ಲ.
ಇದರಿಂದ ಮಕ್ಕಳೇ ನೀವು ಕಲಿಬೇಕಾಗಿರೋ ವಿಷಯ ಏನಪ್ಪ ಅಂತಂದರೆ, ನೀವು ಕೂಡ ಫ್ರೆಂಡ್ಸ್ ಜೊತೆ ಯಾವಾಗಲೂ ಜಗಳ ಮಾಡ್ಕೊಬಾರ್ದು. ಫ್ರೆಂಡ್ಸ್ನ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡಬೇಕು. ಅದೇ ರೀತಿ ನಾವು ನಮ್ಮ ಕೆಲಸ ಏನಿರುತ್ತೆ ಅದನ್ನು ಅವತ್ತಿಂದ ಅವತ್ತಿಗೆ ಫಿನಿಷ್ ಮಾಡ್ತಾ ಇರಬೇಕು. ಮುಂದಕ್ಕೋಸ್ಕರ ಅಂತೇಳಿ ಪೆಂಡಿಂಗಲ್ಲಿ ಇಡಬಾರ್ದು. ಅದರಿಂದ ಎಲ್ಲ ಕೆಲಸನೂ ಈಸಿಯಾಗಿ ಆದಷ್ಟು ಬೇಗ ಮುಗಿದೋಗುತ್ತೆ. ಓಕೆನಾ? ಈಗ ಎಕ್ಸಾಮ್ ಹತ್ರ ಬಂತು ಅಂತೇಳಿ ಇವಾಗ ಒಂದೇ ದಿನ ಕೂತ್ಕೊಂಡು ಓದ್ಕೊಳ್ಳೋದಕ್ಕಿಂತ ಅವತ್ತು ಮಾಡಿರೋ ಪಾಠ ಪದ್ಯಗಳನ್ನೆಲ್ಲ ಅವತ್ತವತ್ತೇ ಓದ್ಕೊತಾ ಇದ್ದರೆ ಎಕ್ಸಾಮಲ್ಲಿ ಒಂದು ಸಲ ರಿವಿಷನ್ ಮಾಡ್ಕೊಂಬಿಟ್ರೆ ಈಸಿಯಾಗಿ ಅಟೆಂಡ್ ಮಾಡ್ಬೋದಲ್ವಾ? ಈ ರೀತಿ ನಾವು ಇರುವೆ ಥರ ಜಾಣ ಮಕ್ಕಳು ಆಗೋದು. ಓಕೆನಾ? ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಇದ್ರದ್ದು ಕ್ವಶನ್ ಆ್ಯಂಡ್ ಆನ್ಸರ್ನ ನೋಡ್ಕೊಳ್ಳೋಣ. ಇವತ್ತಿಗೆ ಈ ಪದ್ಯನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಕಿಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಛೋಟಾ ಕವಿನ್ ಯೂಟ್ಯೂಬ್ ಚಾನಲ್. ನಿಮಗೆ ನೆಕ್ಸ್ಟ್ ಯಾವುದಾದ್ರೂ ಹೊಸ ಈ ಥರ ಯಾವ ಚಾಪ್ಟರ್ದು ಏನಾದರೂ ಕ್ವಶನ್ ಆನ್ಸರು ಮತ್ತು ಎಕ್ಸ್ಪ್ಲನೇಷನ್ನು ಬೇಕು ಅಂತಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನಾನು ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.